ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯಿಯವರು ತಿಳಿಸಿಕೊಡುವಂತೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಇದರ ಅರ್ಥ ಹಾಗೂ ವೇದ ಶಾಸ್ತ್ರಗಳ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಆದಿಗುರು ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಎಂದು ಹೇಳಿದ್ದಾರೆ. ವೇದ ಉಪನಿಷತ್ತುಗಳನ್ನು ಆಧ್ಯಾತ್ಮಿಕ ವಿಜ್ಞಾನ ಎಂದು ಹೇಳಲಾಗುತ್ತದೆ. ಅದರ ಸಾರಾಂಶವು ವೇದಾಂತಗಳಲ್ಲಿದೆ. ಆದಿಗುರು ಶಂಕರಾಚಾರ್ಯರು ಅವುಗಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶಂಕರಾಚಾರ್ಯರ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಎಂಬ ವಾಕ್ಯವನ್ನು ಪ್ರತಿ ವೈದಿಕ ಜ್ಞಾನಿಗಳು ಹೇಳುತ್ತಿರುತ್ತಾರೆ. ವೇದಗಳಿಂದ ಬಂದ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಾಂ ಬ್ರಹ್ಮ, ತತ್ವಮಸಿ, ಅಯಂ ಆತ್ಮ ಬ್ರಹ್ಮ ಎಂಬ 4 ಮಹಾವಾಕ್ಯಗಳನ್ನು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಎಂಬ ಒಂದು ವಾಕ್ಯವೇ ಸಾಬೀತುಪಡಿಸುತ್ತದೆ, ಪ್ರತಿಪಾದಿಸುತ್ತದೆ. ಸನಾತನ ಶಾಸ್ತ್ರದ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ 6 ಶಾಸ್ತ್ರಗಳಿವೆ. ಸಾಂಖ್ಯ ಮತ್ತು ಯೋಗ ಶಾಸ್ತ್ರ, ನ್ಯಾಯ ಮತ್ತು ವೈಶೇಷಿಕ ಶಾಸ್ತ್ರ, ಮೀಮಾಂಸೆ ಮತ್ತು ವೇದಾಂತ ಅಂದರೆ ಬ್ರಹ್ಮಸೂತ್ರ. ಇವುಗಳಲ್ಲಿ ಸಾಂಖ್ಯವು ದ್ವೈತದ ಬಗ್ಗೆ ತಿಳಿಸುತ್ತದೆ ಮತ್ತು ಶಂಕರಾಚಾರ್ಯರು ಅದ್ವೈತದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಪರಮಸತ್ಯ ಎನ್ನುವುದು ಎಲ್ಲರಿಗೂ ಭ್ರಾಂತಿಯಾಗಿ ಉಳಿದಿದೆ. ಇದರ ಬಗ್ಗೆ ಬುದ್ಧಿಯ ಲೆವೆಲ್ನಲ್ಲಿ ತುಂಬ ತರ್ಕಗಳು ನಡೆಯುತ್ತಿರುತ್ತವೆ. ಆದರೆ ಪರಮ ಸತ್ಯದವರೆಗೂ ಯಾರಿಂದಲೂ ಸಹ ಹೋಗಲು ಆಗಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಾಪೂಜಿಯವರು ನೀಡಿರುವ ಪರಮ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಪರಮ ಜ್ಞಾನವು ಒಂದು ಅನುಭೂತಿಯಾಗಿದ್ದು ಇದು ಯಾವ ಪುಸ್ತಕಗಳಲ್ಲೂ ಸಿಗುವುದಿಲ್ಲ. ಈ ಆಧ್ಯಾತ್ಮಿಕ ಜ್ಞಾನವು ಕೇವಲ ಪರಮಾತ್ಮನ ಕೃಪೆಯಿಂದಲೇ ದೊರೆಯುವಂಥದ್ದು. ಇದಕ್ಕಾಗಿ ಪುರುಷಾರ್ಥವನ್ನು ಮಾಡಲೇಬೇಕಾಗುತ್ತದೆ. ಆದರೆ ಜ್ಞಾನವು ಕೇವಲ ಯೋಗ್ಯ ಆತ್ಮರಿಗೆ, ಅಂದರೆ ಪುರುಷಾರ್ಥಿ ಆತ್ಮಗಳಿಗೆ ಮಾತ್ರ ಪರಮಾತ್ಮನ ಕೃಪೆಯಿಂದಲೇ ದೊರಕುತ್ತದೆ. ಇಂದು ಅನೇಕ ಸಂಸ್ಥೆಗಳು ಜ್ಞಾನವನ್ನು ನೀಡುತ್ತಿವೆ. ಆದರೆ ಪರಮ ಸತ್ಯವನ್ನು ಕೇವಲ ಸ್ವಯಂ ಪರಮಪಿತನೇ ಕೊಡಬಲ್ಲ ಮತ್ತು ಕೇವಲ ಜ್ಞಾನಿಯೇ ಪರಮಪಿತನನ್ನು ಜ್ಞಾನದಿಂದ ಗುರುತಿಸಬಲ್ಲ. ಈಗ ನಾವು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಇದರ ವ್ಯಾಖ್ಯಾನವನ್ನು ನೋಡೋಣ. ಇದರ ಬಗ್ಗೆ ಬಾಪೂಜಿಯವರು ಹೇಳುತ್ತಾರೆ, ವೇದವು ಕೇವಲ ಯೋಗ್ಯವಾದ ಪರಮ ಶುದ್ಧ ಆತ್ಮವಾಗಿದೆ. ಅಂದರೆ ಪರಮಾತ್ಮನ ಅನುಭೂತಿಯನ್ನು ಮಾಡುವುದಾಗಿದೆ. ಅಂದರೆ ಸ್ವಯಂ ಪರಮಾತ್ಮನ ಶಬ್ದವೇ ಆಗಿರುತ್ತದೆ. ಆ ಶಬ್ದದ ಅರ್ಥವನ್ನು ಅನುಭವ ಮಾಡಿಕೊಳ್ಳಲು ಧ್ಯಾನ ಹಾಗೂ ತಪಸ್ಸು ಮಾಡಬೇಕಾಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಸನಾತನ ಧರ್ಮದಲ್ಲಿ ಅನೇಕ ಋಷಿಮುನಿಗಳು, ಯೋಗಿಗಳು ಯೋಗ ಮತ್ತು ತಪಸ್ಸಿನ ಮೂಲಕ ಈ ಶಬ್ದದ ಅರ್ಥವನ್ನು ತಿಳಿದುಕೊಂಡು ಅದನ್ನು ಅನುಭವ ಮಾಡಿ ತಮ್ಮ ಶಿಷ್ಯರೊಂದಿಗೆ ಚರ್ಚಿಸುತ್ತಿದ್ದರು. ಇದನ್ನೇ ಉಪನಿಷತ್ ಎಂದು ಹೇಳಲಾಗಿದೆ. ಈ ಆದಿ ಸನಾತನ ಧರ್ಮವು ಅನೇಕ ಯುಗಗಳಿಂದ ಈ ಭೂಮಿಯ ಮೇಲೆ ನಡೆದುಕೊಂಡು ಬಂದಿದೆ. ಅಂದಿನಿಂದಲೂ ಈ ವೇದ ಉಪನಿಷತ್ತು ಶ್ರುತಿ ರೂಪದಲ್ಲಿ ಬಂದಿದೆ. ಆದರೆ ಇಂದು ಈ ಜ್ಞಾನವು ಪುಸ್ತಕ ರೂಪದಲ್ಲಿ, ಲಿಖಿತ ರೂಪದಲ್ಲಿದೆ. ಇಂದು ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣವಾಗಿದೆ. ಶಂಕರಾಚಾರ್ಯರು ಬರೆದಿದ್ದನ್ನು ಸಂಪೂರ್ಣವಾಗಿ ಅನುಭೂತಿ ಹೊಂದಲು ಆಧುನಿಕ ತಮೋಪ್ರಧಾನ ಮನುಷ್ಯನಿಗೆ ಕಷ್ಟವಾಗಿದೆ. ಹೀಗಾಗಿ ಅದ್ವೈತ ವೇದಾಂತದ ನಂತರ ಶುದ್ಧ ವೇದಾಂತ, ಶುದ್ಧ ಅದ್ವೈತ, ವಿಶಿಷ್ಟ ಅದ್ವೈತ ಹಾಗೂ ದ್ವೈತ ಅದ್ವೈತ ಎಂಬ ಅನೇಕ ಮತಗಳು ಬಂದವು. ಸೃಷ್ಟಿ ಮತ್ತು ಬ್ರಹ್ಮ ಈ ಎರಡರ ನಡುವಿನ ಸಂಬಂಧವನ್ನು ತಿಳಿದುಕೊಳ್ಳಲು ಇಷ್ಟೊಂದು ಸಿದ್ಧಾಂತಗಳು ಬಂದಿವೆ. ಆದರೆ ಇದರ ಬಗ್ಗೆ ಕೇವಲ ಚರ್ಚೆಯ ಮೇಲೆ ಚರ್ಚೆ ನಡೆಯುತ್ತಲೇ
ಇವೆಯೇ ಹೊರತು ನಿಜವಾದ ಪರಮ ಸತ್ಯದೆಡೆ ಯಾರೂ ಹೋಗಿ ತಲುಪಿಲ್ಲ. ವೇದಾಂತದ ಚರ್ಚೆಯು ಈಗ ಕೇವಲ ಒಂದು ಬೌದ್ಧಿಕ ಪ್ರಯತ್ನವಾಗಿ ಉಳಿದಿದೆ. ಇದರಿಂದ ಯಾವುದೇ ಪ್ರಾಪ್ತಿಯೂ ಆಗುತ್ತಿಲ್ಲ. ಹೀಗಾಗಿ ಜನರು ಇದರತ್ತ ಆಕರ್ಷಿತರಾಗುತ್ತಿಲ್ಲ. ವಾಸ್ತವವಾಗಿ ಪರಮ ಸತ್ಯದಿಂದ ಪರಮ ಶಾಂತಿಯ ಪ್ರಾಪ್ತಿಯಾಗುತ್ತದೆ. ಇದುವೇ ಪರಮ ಅನುಭೂತಿಯಾಗಿದೆ. ಈ ಅನುಭವವೇ ಪರಮ ಸತ್ಯ ಎಂದರೆ ಏನು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಈಗ ನಾವು ಪರಮ ಸತ್ಯ ಎಂದರೆ ಏನು ಎಂಬುದನ್ನು ತಿಳಿಯೋಣ. ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದಂತಹ ಆ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಅಥವಾ ಆ ಒಂದು ಕಣ ಯಾವುದು ಎಂದು ವಿಜ್ಞಾನವು ಹುಡುಕುತ್ತಿದೆ. ಐನ್ಸ್ಟೀನರು ಕೂಡ ಸೃಷ್ಟಿಯ ಎಲ್ಲ ನಿಯಮಗಳನ್ನು ವಿವರಿಸುವಂತಹ ಒಂದು ಥಿಯರಿ ಆಫ್ ಎವ್ರಿಥಿಂಗ್ ಸಿದ್ಧಾಂತವನ್ನು ಹೇಳಿದರು. ಇದರಂತೆ ಅದ್ವೈತ ವೇದಾಂತವೂ ಸಹ ಎಲ್ಲವೂ ಬ್ರಹ್ಮದಿಂದಲೇ ಸೃಷ್ಟಿಯಾಗಿದೆ ಎಂದು ಹೇಳುತ್ತದೆ. ಇದನ್ನು ಸರ್ವಂ ಖಲ್ವಿದಂ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಅಂದರೆ ಬ್ರಹ್ಮವೇ ಥಿಯರಿ ಆಫ್ ಎವ್ರಿಥಿಂಗ್ ಆಗಿದೆ. ಶಂಕರಾಚಾರ್ಯರು ಹೇಳುತ್ತಾರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಎಂದು. ಇದರರ್ಥ ಈ ಜಗತ್ತು ಅಂದರೆ ಈ ಸೃಷ್ಟಿ ಮಿಥ್ಯವಾಗಿದೆ, ಪ್ರಪಂಚ ಇದ್ದಂತೆ ಕಾಣಿಸುತ್ತದೆ ಎಂಬುದು ಇದರ ಅರ್ಥ. ಆದರೆ ಬ್ರಹ್ಮದ ಬಗ್ಗೆ ಯಾವ ಪ್ರತ್ಯಕ್ಷ ಪುರಾವೆಗಳು ಇಲ್ಲ, ಪ್ರಮಾಣಗಳು ಇಲ್ಲ. ಆದರೆ ನಮಗೆ ಈ ಪ್ರಪಂಚವು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತಿದೆ. ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ಬರುವಂಥದ್ದು ಹೇಗೆ ಮಿಥ್ಯವಾಗಲು ಸಾಧ್ಯ? ನಂತರದಲ್ಲಿ ಇದನ್ನು ಹೀಗೂ ಸಹ ಹೇಳಲಾಗುತ್ತಿದೆ. ಈ ಜಗತ್ತು ಸೃಷ್ಟಿಯಾಗುತ್ತದೆ ಮತ್ತು ವಿನಾಶ ಹೊಂದುತ್ತದೆ, ಆದ್ದರಿಂದ ಇದು ಮಿಥ್ಯ. ವೇದಗಳು ಕರ್ಮದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತವೆ. ಹೀಗಿರುವಾಗ ಜಗತ್ತನ್ನು ಮಿಥ್ಯ ಎಂದು ಹೇಗೆ ಕರೆಯಲು ಸಾಧ್ಯ? ಇದನ್ನು ಜನರು ತಿಳಿದುಕೊಳ್ಳುತ್ತಿಲ್ಲ. ಹೀಗಾಗಿ ಇದೆಲ್ಲ ಒಂದು ಬೌದ್ಧಿಕ ಚರ್ಚೆಯಾಗಿದೆ ಅಷ್ಟೆ. ಆಧ್ಯಾತ್ಮಿಕ ಪ್ರಗತಿಯ ಮೇಲೆ ಇದರಿಂದ ಯಾವ ಪರಿಣಾಮ ಕೂಡ ಆಗುವುದಿಲ್ಲ. ಆದ್ದರಿಂದ ಪರಮ ಸತ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಈ ಸೃಷ್ಟಿ, ಪ್ರಕೃತಿ ಮತ್ತು ಪುರುಷ ಈ ಮೂರರ ಸಂಯೋಗದ ಬಗ್ಗೆ ಸಾಂಖ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೃಷ್ಟಿಯು 25 ತತ್ವಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಪುರುಷ ಮತ್ತು ಪ್ರಕೃತಿ ಪ್ರಧಾನವಾಗಿದೆ. ಪ್ರಕೃತಿಯನ್ನು ಜಡ ಎಂದು ಕರೆಯಲಾಗಿದೆ ಮತ್ತು ಪುರುಷನನ್ನು ಚೇತನ ಎಂದು ಹೇಳಲಾಗಿದೆ. ಪ್ರಕೃತಿಯ ಎಲ್ಲ ತತ್ವಗಳು ಒಂದರ ನಂತರ ಒಂದರಂತೆ ನಿಗದಿತ ಕ್ರಮದಲ್ಲಿ ರಚಿಸಲ್ಪಟ್ಟಿವೆ. ನಂತರ ಅಂತಿಮವಾಗಿ ಈ ಕಣ್ಣಿಗೆ ಕಾಣುವ ಪ್ರಪಂಚವು ಪ್ರಕಟವಾಗಿದೆ. ಅದ್ವೈತದಲ್ಲಿ ಒಂದನ್ನೇ ಸರ್ವವೂ ಎಂದು ಒಪ್ಪಿಕೊಳ್ಳಲಾಗಿದೆ. ಅಂದರೆ ಬ್ರಹ್ಮವೇ ಸರ್ವಸ್ವ, ಸರ್ವವೂ ಬ್ರಹ್ಮವೇ ಆಗಿದೆ. ಅಂದರೆ ಬ್ರಹ್ಮದಿಂದಲೇ ಪ್ರಕೃತಿ ಉದಯವಾಗಿದೆ. ನಂತರ ಎಲ್ಲ ತತ್ವಗಳು ಬ್ರಹ್ಮದಿಂದಲೇ ಹೊರಹೊಮ್ಮಿವೆ. ಈ ಕಣ್ಣಿಗೆ ಕಾಣುವ ಪ್ರಪಂಚವೂ ಸಹ ಬ್ರಹ್ಮದಿಂದಲೇ ರಚನೆಯಾಗಿದೆ. ಚೇತನವು ಹೇಗೆ ಜಡವಾಗುತ್ತದೆ ಎಂಬ ಪ್ರಶ್ನೆಯು ಸಹಜವಾಗಿಯೇ ಇಲ್ಲಿ ಉದ್ಭವಿಸುತ್ತದೆ. ಅಂದರೆ ಶುದ್ಧ ಬ್ರಹ್ಮ ಹೇಗೆ ಜಡತತ್ವವಾಯಿತು ಎಂದು ಎಲ್ಲಿಯೂ ಸಹ ಹೇಳಲಾಗಿಲ್ಲ. ಇದರಲ್ಲಿ ಅನೇಕ ವಿಕಾರಗಳು ಬರತೊಡಗಿದವು. ಅಂದರೆ ಅದ್ವೈತದಲ್ಲಿ ಸೃಷ್ಟಿಯ ಉದಯದ ಬಗ್ಗೆ ಏನನ್ನೂ ಹೇಳಲಾಗಿಲ್ಲ. ಕೇವಲ ಜಗತ್ತು ಬ್ರಹ್ಮನ ಪ್ರತಿಬಿಂಬವಾಗಿದೆ ಎಂದು ಹೇಳಲಾಗಿದೆ. ಅಂದರೆ ಜೀವಾತ್ಮನಿಗೆ ಕಾಣಿಸುವ ಈ ಜಗತ್ತು ಕನಸಿನಂತೆ, ಅವಿದ್ಯೆಯೇ ಇದಕ್ಕೆ ಕಾರಣ ಎಂದು ಹೇಳಿದೆ. ಅವಿದ್ಯೆ ಇರುವವರೆಗೆ ಜೀವಾತ್ಮನು ಬ್ರಹ್ಮವನ್ನು ತಿಳಿಯಲಾರ. ಅವಿದ್ಯೆಯು ದೂರವಾದಾಗ ಜೀವಾತ್ಮನು ಬ್ರಹ್ಮ ತತ್ವದಲ್ಲಿ ಒಂದಾಗುತ್ತಾನೆ. ಈ ಅವಿದ್ಯೆಯನ್ನು ಶಂಕರಾಚಾರ್ಯರು ಮಾಯೆ ಎಂದು ಕರೆದಿದ್ದಾರೆ. ಅಂದರೆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ, ಜಗತ್ತು, ಮಾಯೆ, ಈಶ್ವರ, ಜೀವಾತ್ಮ ಈ ಎಲ್ಲವೂ ಒಂದೇ ಬ್ರಹ್ಮವಾಗಿದೆ.
ಬ್ರಹ್ಮವು ಅತ್ಯಂತ ಶುದ್ಧ ನಿರ್ಗುಣ ನಿರಾಕಾರವಾಗಿದ್ದು ಇದು ಅನುಭವಕ್ಕೆ ಮೀರಿದ್ದಾಗಿದೆ, ಅಂದರೆ ಅನುಭವಕ್ಕೆ ಬರುವುದಿಲ್ಲ. ಇದೇ ಬ್ರಹ್ಮ ಎಂಬ ಬೋಧನೆಯಾಗಿದೆ. ಬ್ರಹ್ಮ ಎನ್ನುವುದು ಕೇವಲ ಜ್ಞಾನವಾಗಿದೆ. ಇದು ಸಂಪೂರ್ಣವಾಗಿದೆ, ಏಕೆಂದರೆ ಬ್ರಹ್ಮವೇ ಬೋಧಕವಾಗಿರುವುದರಿಂದ ಬ್ರಹ್ಮಕ್ಕೆ ಯಾವ ಬೋಧ ಮಾಡಲಾಗುವುದಿಲ್ಲ. ಅಂದರೆ ಬ್ರಹ್ಮಕ್ಕೆ ನಾವು ಬೋಧಿಸಲು ಹಾಗೂ ಬುದ್ಧಿಯಿಂದ ಬ್ರಹ್ಮವನ್ನು ತಿಳಿಯಲು ಸಾಧ್ಯವಿಲ್ಲ. ಪ್ರತಿ ಜೀವಾತ್ಮವು ಬ್ರಹ್ಮವೇ ಆಗಿದೆ, ಆದರೆ ಮಾಯೆ ಅಥವಾ ಅವಿದ್ಯೆ ಹಾಗೂ ಜೀವಾತ್ಮನನ್ನು ಬ್ರಹ್ಮನಿಂದ ಬೇರೆ ಮಾಡಲಾಗಿದೆ. ಈ ಕಣ್ಣಿಗೆ ಕಾಣುವ ಜಗತ್ತು ಹೇಗೆ ಬ್ರಹ್ಮವಾಗುತ್ತದೆ? ಅಂದರೆ ಶಂಕರಾಚಾರ್ಯರ ಅದ್ವೈತ ವೇದಾಂತವು ಕೇವಲ ತರ್ಕದಿಂದ ಯೋಚಿಸುವಂಥದ್ದಾಗಿದೆ, ಆದರೆ ಅದು ಅನುಭವಕ್ಕೆ ಮೀರಿದ್ದು. ಜಗತ್ತು ಮಿಥ್ಯವಾಗಿದೆ ಅಂದಾಗ ಸೃಷ್ಟಿಯಾಗಿರುವುದೆಲ್ಲ ಏನು? ವಿನಾಶವಾಗುವುದೆಲ್ಲವೂ ಏನು? ಜೀವಾತ್ಮನು ಬ್ರಹ್ಮವಾಗುತ್ತದೆಯೇ? ಅಂದರೆ ಬ್ರಹ್ಮದಲ್ಲಿ ಏಕವಾಗುತ್ತದೆಯೇ? ಅಂದರೆ ಬ್ರಹ್ಮನಲ್ಲಿ ಲೀನವಾಗುತ್ತದೆಯೇ? ಇದರ ನಂತರ ಈಶ್ವರನ ಬಗ್ಗೆ ಶಂಕರಾಚಾರ್ಯರು ಆ ಈಶ್ವರನು ಸೃಷ್ಟಿ ಪಾಲನೆ ಹಾಗೂ ವಿನಾಶವನ್ನು ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಅಂದರೆ ಸಂಪೂರ್ಣ ಸೃಷ್ಟಿ ಎಲ್ಲ ಅಂಗಗಳು ಹೇಗೆ ಪರಸ್ಪರ ಸಂಪರ್ಕ ಹೊಂದಿವೆ? ಅಂದರೆ ಬ್ರಹ್ಮ, ಈಶ್ವರ, ಜೀವ, ಜಗತ್ತು, ಮಾಯೆ ಇವೆಲ್ಲವೂ ಹೇಗೆ ಪರಸ್ಪರ ಸಂಪರ್ಕ ಹೊಂದಿವೆ? ಇದೆಲ್ಲ ಸ್ಪಷ್ಟವಾಗಿ ಹೇಳಲಾಗಿಲ್ಲ. ಅಂದರೆ ಬ್ರಹ್ಮದಿಂದ ಈಶ್ವರ ಹೇಗೆ ಆಯಿತು? ಸೃಷ್ಟಿಯಿಂದ ಜೀವಾತ್ಮ ಹೇಗೆ ಆಯಿತು? ಜೀವಾತ್ಮನು ಮಾಯೆಯಲ್ಲಿ ಹೇಗೆ ಸಿಲುಕಿದನು? ಅಂದರೆ ಅವಿದ್ಯೆಯ ಜನ್ಮ ಯಾವಾಗ ಆಯಿತು? ಇದು ಎಲ್ಲದಕ್ಕೂ ಸಮಂಜಸವಾದ ತರ್ಕವಾಗಿದೆ. ಆದ್ದರಿಂದ ಅದ್ವೈತ ವೇದಾಂತವು ತಾರ್ಕಿಕ ಲೆವೆಲ್ನಲ್ಲಿ ಬಹಳ ಚೆನ್ನಾಗಿ ಅನಿಸುತ್ತದೆ, ಆದರೆ ಅನುಭವಕ್ಕೆ ಬರುವುದಿಲ್ಲ. ಇದನ್ನು ಸ್ವಲ್ಪ ಸ್ಪಷ್ಟಪಡಿಸಲು ಶಂಕರಾಚಾರ್ಯರು 3 ಪ್ರಕಾರದ ಪ್ರಭುತ್ವದ ಬಗ್ಗೆ ಹೇಳುತ್ತಾರೆ. ಮೊದಲನೆಯದು ಪ್ರತಿಭಾಸಿಕ ಪ್ರಭುತ್ವ, ಎರಡನೆಯದು ವ್ಯಾವಹಾರಿಕ ಪ್ರಭುತ್ವ, ಪ್ರಾಕ್ಟಿಕಲ್ ರಿಯಾಲಿಟಿ ಅಂತಲೂ ಹೇಳಬಹುದು. ನಮ್ಮ ಅನುಭವಕ್ಕೆ ಇದು ಬರುವಂಥದ್ದು. ಮೂರನೆಯದು ಪರಮಾರ್ಥಿಕ ಪ್ರಭುತ್ವ ಅಥವಾ ಗಾಡ್ ರಿಯಾಲಿಟಿ. ಇದರಲ್ಲಿ ಪ್ರತಿಭಾಸಿಕ ಪ್ರಭುತ್ವವು ಕ್ಷಣಿಕ ಎಂದು ಹೇಳಲಾಗಿದೆ. ಹೇಗೆ ಸ್ವಪ್ನವು ನಾವು ಜಾಗೃತ ಸ್ಥಿತಿಗೆ ಬರುತ್ತಿದ್ದಂತೆ ಅದು ಅಂತ್ಯವಾಗುತ್ತದೆಯೋ, ಹಾಗೆಯೇ ನಾವು ಸತ್ಯವನ್ನು ತಿಳಿಯುತ್ತಿದ್ದಂತೆ ಈ ಭ್ರಮೆ ಎಂದು ಹೇಳುವಂಥದ್ದು ಸಹ ಅಂತ್ಯವಾಗಿ ಬಿಡುತ್ತದೆ. ಅಂದರೆ ನಮಗೆ ಜ್ಞಾನವು ಎಲ್ಲಿಯವರೆಗೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಈ ಪ್ರತಿಭಾಸಿಕ ಜಗತ್ತು ನಮಗೆ ಅನುಭವ ಹಾಗೂ ಭ್ರಮೆ ಎಂದೆನಿಸುವುದಿಲ್ಲ. ಸತ್ಯದ ಅರಿವಾಗುತ್ತಿದ್ದಂತೆ ಇದರ ಅಸ್ತಿತ್ವ ಉಳಿದುಕೊಳ್ಳುವುದಿಲ್ಲ. ವ್ಯಾವಹಾರಿಕವಾಗಿ ಜಗತ್ತಿನ ಅಸ್ತಿತ್ವವು ವಾಸ್ತವಿಕವಾಗಿರುತ್ತದೆ. ಇಲ್ಲಿ ಇದನ್ನು ನಾವು ಬ್ರಹ್ಮ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಕಾರಣ ಈ ಜಗತ್ತು ನಮ್ಮ ಇಂದ್ರಿಯಗಳಿಗೆ ಪ್ರತ್ಯಕ್ಷವಾಗಿದೆ. ಈ ಶರೀರವು ಕಷ್ಟ ಹಾಗೂ ಸುಖಕ್ಕೆ ಒಳಗಾಗುತ್ತಿರುತ್ತದೆ. ಪ್ರತಿ ವಸ್ತುಗಳ ಅನುಭವ ಮಾಡಿಸುತ್ತದೆ. ಇದೆಲ್ಲವೂ ಕರ್ಮ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ. ಜಗತ್ತು ಮಿಥ್ಯ ಎನ್ನುವುದಾದರೆ ಕರ್ಮದ ಸಿದ್ಧಾಂತವೂ ಸಹ ಮಿಥ್ಯವಾಗುತ್ತದೆ. ಕೊನೆಯದಾಗಿ ಪಾರಮಾರ್ಥಿಕ ಪ್ರಭುತ್ವ. ಈ ಸ್ಥಿತಿಯಲ್ಲಿ ಸಾಧಕನು ಜ್ಞಾನ ಸಮಾಧಿಯಲ್ಲಿ ಎಲ್ಲವನ್ನು ಮರೆಯುತ್ತಾನೆ ಮತ್ತು ಅಂತಃಕರಣದಲ್ಲಿ ಆ ಪರಮ ನಿತ್ಯ ಪ್ರಭುತ್ವದಲ್ಲಿ ಸೇರುತ್ತಾನೆ. ಆಗ ಪರಮ ಪ್ರಭುತ್ವದ ಅನುಭವ ಆಗುತ್ತಾ ಇಂದ್ರಿಯಾತೀತನಾಗಿ ಬಿಡುತ್ತಾನೆ. ಅದುವೇ ಪಾರಮಾರ್ಥಿಕ ಪ್ರಭುತ್ವ. ಅದನ್ನೇ ಬ್ರಹ್ಮ ಎಂದು ಹೇಳಲಾಗಿದೆ. ವ್ಯಾವಹಾರಿಕ ಪ್ರಭುತ್ವದ ಪ್ರಮಾಣವಾಗಿ ಈ ಬ್ರಹ್ಮಕ್ಕೆ ಯಾವ ಪ್ರಮಾಣವೂ ಕೊಡಲು ಸಾಧ್ಯವಿಲ್ಲ.
ಹಾಗೂ ಬ್ರಹ್ಮವನ್ನು ಪ್ರತ್ಯಕ್ಷ ಮಾಡಲು ಸಹ ಸಾಧ್ಯವಿಲ್ಲ. ಇದರ ಅರ್ಥವೇ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಇದು ಕೇವಲ ಸಮಾಧಿಯಲ್ಲಿ ಬ್ರಹ್ಮವನ್ನು ಅನುಭವ ಮಾಡುವಂಥದ್ದು. ಆತ್ಮಕ್ಕೆ ಮಾತ್ರ ಇದು ಪ್ರಯೋಜನಕಾರಿಯಾಗಿದೆ. ವ್ಯಾವಹಾರಿಕ ಜೀವನದಲ್ಲಿ ಇರುವಂತಹ ಆತ್ಮಗಳಿಗೆ ಇದರ ಪ್ರಯೋಜನವಿಲ್ಲ. ಆದ್ದರಿಂದ ಇದು ಸಂಪೂರ್ಣವಾಗಿ ಭ್ರಮೆಯಿಂದ ಮುಕ್ತವಾಗಿದೆ. ಸಂಪೂರ್ಣವಾಗಿ ಭ್ರಮೆಯಿಂದ ಅಂದರೆ ಮಾಯೆಯಿಂದ ಮುಕ್ತರಾದಂತಹ ಆತ್ಮಗಳಿಗೆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ವ್ಯಾವಹಾರಿಕ ಜೀವನದಲ್ಲಿ ಇರುವಂತಹ ಆತ್ಮಗಳಿಗೆ ಈ ಜಗತ್ತು ಅಷ್ಟೇ ವಾಸ್ತವಿಕವಾಗಿದೆ. ಹೇಗೆ ಪರಮಾರ್ಥಿಕ ಆತ್ಮಗಳಿಗೆ ಬ್ರಹ್ಮವು ವಾಸ್ತವವೋ ಅಷ್ಟೇ ವ್ಯಾವಹಾರಿಕ ಜೀವನದವರಿಗೂ ಸಹ ವಾಸ್ತವವಾಗಿದೆ. ಆದ್ದರಿಂದ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಎಂಬ ವಾಕ್ಯವು ಎಲ್ಲರಿಗೂ ಅನ್ವಯ ಆಗುವುದಿಲ್ಲ. ಇದು ಕೇವಲ ರಿಯಲೈಸ್ಡ್ ಸೋಲ್ಗಳಿಗೆ ಮಾತ್ರ. ಆದ್ದರಿಂದ ಪಾರಮಾರ್ಥಿಕ ಪ್ರಭುತ್ವವನ್ನು ಈ ಮೂರು ಸ್ಥಿತಿಗಳಿಂದ ಅದು ಮೀರಿದ್ದಾಗಿದೆ ಎನ್ನಬಹುದು. ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತ ಎಂಬ ಮೂರು ಸ್ಥಿತಿಗಳಿಗೆ ಮೀರಿದ ಸ್ಥಿತಿಯಾಗಿದೆ ಪಾರಮಾರ್ಥಿಕ ಪ್ರಭುತ್ವ. ಇದಕ್ಕೆ ಯಾವುದೇ ಡೆಫಿನೇಷನ್ ಇಲ್ಲ. ಈ ಪ್ರಭುತ್ವವು ಎಲ್ಲ ಸಮಯದಲ್ಲೂ ಇರುತ್ತದೆ. ಅಂದರೆ ನಮ್ಮ ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಈ ಮೂರು ಸ್ಥಿತಿಗಳಲ್ಲಿಯೂ ಇರುತ್ತದೆ. ಆದರೆ ಇದರ ಅನುಭವವು ಕೇವಲ ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಅಂತಃಕರಣದಲ್ಲಿ ಮಾತ್ರ ಆಗುತ್ತದೆ. ಈ ನಾಲ್ಕನೆಯ ಸ್ಥಿತಿಯು ಅಧೀನವಾದಾಗ ಉಳಿದ ಪ್ರಭುತ್ವಗಳು ಅಧೀನವಾಗಿರುವುದಿಲ್ಲ. ಅಂದರೆ ವ್ಯಾವಹಾರಿಕ ಪ್ರಭುತ್ವ, ಪ್ರತಿಭಾಸಿಕ ಪ್ರಭುತ್ವಗಳು ಇರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಿದ್ದೇ ಆದರೆ ಅದು ನಮಗೆ ಸಮಾಧಿಯಲ್ಲಿ ಆತ್ಮಸ್ವರೂಪ ಅಥವಾ ಬ್ರಹ್ಮಸ್ವರೂಪದ ಸ್ಥಿತಿ ಪ್ರಾಪ್ತಿಯಾಗಿದೆ ಎಂದು ಅರ್ಥ. ಆಗ ಮೂರು ಸ್ಥಿತಿಗಳು ಇರುವುದಿಲ್ಲ. ಅಂದರೆ ಅವುಗಳ ಅಸ್ತಿತ್ವವೇ ಇರುವುದಿಲ್ಲ. ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿಗಳು ಇರುವುದಿಲ್ಲ. ಆದರೆ ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಈ ಮೂರು ಸ್ಥಿತಿಗಳು ಇದ್ದಾಗಲೂ ಬ್ರಹ್ಮನ ಅಸ್ತಿತ್ವ ಇರುತ್ತದೆ. ಅಂದರೆ ಬ್ರಹ್ಮನ ಅಸ್ತಿತ್ವವು ನಿತ್ಯವಾಗಿದೆ. ಅಂದರೆ ಎಲ್ಲ ಸ್ಥಿತಿಗಳು ಅನಿತ್ಯವಾಗುತ್ತದೆ. ಆದ್ದರಿಂದ ಬ್ರಹ್ಮವನ್ನು ಸತ್ಯ ಎಂದು ಹೇಳಲಾಗಿದೆ. ಈ ಜ್ಞಾನದ ಅಭಾವದಿಂದ ಅಂದರೆ ಅವಿದ್ಯೆ ಇರುವವರೆಗೆ ಈ ಜಗತ್ತನ್ನು ಮಿಥ್ಯ ಎಂದು ಹೇಳಲಾಗಿದೆ. ಅದ್ವೈತದಲ್ಲಿ ಅನೇಕ ಮಾತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಪುರುಷನು ಚೇತನನು, ಅಪರಿವರ್ತನನು ಮತ್ತು ಪರಮಶುದ್ಧನೂ ಆಗಿದ್ದಾನೆ. ಪುರುಷಕ್ಕೆ ನಾವು ಬ್ರಹ್ಮ ಎಂದು ಸಹ ಹೇಳಬಹುದು. ಪುರುಷ ಎನ್ನುವುದರಿಂದ ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಕೂಡ ತಿಳಿದು ಬರುತ್ತದೆ. ಪ್ರಕೃತಿ ಎಂದರೆ ಮೂಲ ಪ್ರಕೃತಿ. ಇದರಲ್ಲಿ ಸೃಷ್ಟಿಯ ಸಂಪೂರ್ಣ ವಸ್ತುಗಳು ಹೊರಬಂದಿವೆ. ಅಂದರೆ ಮನಸ್ಸು, ಬುದ್ಧಿ, ಸಂಸ್ಕಾರ, ಅಹಂಕಾರಗಳು, ಪಂಚತತ್ವಗಳು, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಹೀಗೆ ಎಲ್ಲವೂ ಮೂಲ ಪ್ರಕೃತಿಯಿಂದ ರಚನೆಯಾಗಿದೆ. ಎಲ್ಲವೂ ಒಂದರ ನಂತರ ಒಂದೊಂದೇ ಕ್ರಮವಾಗಿ ಹೊರಬಂದಿವೆ. ಯಾವುದಕ್ಕೆ ಸಂಕಲ್ಪ ಮಾಡುವಂತಹ ಸಾಮರ್ಥ್ಯ ಇದೆಯೋ ಅದಕ್ಕೆ ಚೇತನ ಅಂದರೆ ಪುರುಷ ಎಂದು ಇಲ್ಲಿ ಹೇಳಲಾಗಿದೆ. ಯಾವುದು ಸಂಕಲ್ಪ ಮಾಡಲಾರದೋ ಅದನ್ನು ಜಡ ಅಥವಾ ಮೂಲ ಪ್ರಕೃತಿ, ಜಡ ಎಂದು ಹೇಳಲಾಗುತ್ತದೆ. ಇಚ್ಛೆಗಳನ್ನು ಹೊಂದಿರುವವರು ಸಂಕಲ್ಪವನ್ನು ಮಾಡುತ್ತಾರೆ. ಪ್ರಕೃತಿಗೆ ಯಾವ ಇಚ್ಛೆಯೂ ಇರುವುದಿಲ್ಲ. ಪುರುಷನ ಇಚ್ಛೆಯಿಂದ ಪ್ರಕೃತಿಯಲ್ಲಿ ಪರಿವರ್ತನೆ ನಡೆಯುತ್ತಿರುತ್ತದೆ ಹಾಗೂ ಈ ಸೃಷ್ಟಿಯ ಉತ್ಪತ್ತಿಯೂ ಆಗುತ್ತದೆ. ಜಗತ್ತು ನಿಜವಾಗಿಯೂ ಮಿಥ್ಯವೇ? ಪರಮಾತ್ಮನು ಏಕನೇ ಅಥವಾ ಅನೇಕನೇ? ಎಲ್ಲವೂ ಬ್ರಹ್ಮವೇ ಆಗಿದ್ದರೆ ಬ್ರಹ್ಮವು ಏಕೆ ಕರ್ಮ ಬಂಧನದಲ್ಲಿ ಬರುತ್ತದೆ?
ಇವುಗಳನ್ನೆಲ್ಲ ತಿಳಿದುಕೊಳ್ಳಲು ಬಾಪೂಜಿಯವರ ವಿಡಿಯೋಗಳನ್ನು ನೋಡಬೇಕಾಗುತ್ತದೆ ಹಾಗೂ ಇದನ್ನು ಅಂತಃಕರಣದಲ್ಲಿ ಅನುಭವ ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಳವಾದ ಜ್ಞಾನವನ್ನು ಬಾಪೂಜಿಯವರು ತಮ್ಮ ವಿಡಿಯೋಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ವೇದ ಶಾಸ್ತ್ರಗಳ ಜ್ಞಾನವು ಕೇವಲ ಒಂದು ಬ್ರಹ್ಮಾಂಡದ ಜ್ಞಾನವಾಗಿದೆ, ಕೇವಲ ಒಂದು ಸೋಲಾರ್ ಸಿಸ್ಟಮ್ನ ಜ್ಞಾನವಾಗಿದೆ. ಒಂದು ಬ್ರಹ್ಮಾಂಡದ ರಚನಾಕಾರ ಪರಮಾತ್ಮ ಅಥವಾ ಶಿವ ಎಂದಾದರೆ ಅಂತಹ ಅನಂತ ಅನಂತ ಕೋಟಿ ಶಿವರಿದ್ದಾರೆ. ಇವರಿಗೆಲ್ಲ ಮಹಾಶಿವನು ರಚನಾಕಾರನಾಗುತ್ತಾನೆ. ಪ್ರತಿ ಬ್ರಹ್ಮಾಂಡಗಳಲ್ಲಿ ಅಸಂಖ್ಯ ಆತ್ಮಗಳ ಸೃಷ್ಟಿಯು ಅಲ್ಲಿಯ ಬ್ರಹ್ಮಾಂಡದ ಬ್ರಹ್ಮನ ಮೂಲಕ ನಡೆಯುತ್ತಿರುತ್ತದೆ. ಪರಮಾತ್ಮ ಮತ್ತು ಆತ್ಮ ಬೇರೆ ಬೇರೆ, ಅಂದರೆ ಇದು ದ್ವೈತವಾಗಿದೆ. ಹಾಗೆಯೇ ಸೃಷ್ಟಿಯು ಆಕಾರಿ ಶಿವ ಶಕ್ತಿಯಿಂದ ಆರಂಭವಾಯಿತು. ಬ್ರಹ್ಮನ ಮೂಲಕ ಸೃಷ್ಟಿಯನ್ನು, ವಿಷ್ಣುವಿನ ಮೂಲಕ ಪಾಲನೆ ಮತ್ತು ಶಂಕರನ ಮೂಲಕ ವಿನಾಶ ನಡೆಯುತ್ತದೆ. ಆಕಾರಿ ಶಿವನಿಗೆ ಈಶ್ವರ ಎಂದು ಹೇಳಲಾಗಿದೆ. ಕಾರಣ, ತನ್ನ ಶಕ್ತಿಯಿಂದ ಆಕಾರಿ ಶಿವನು ಸೃಷ್ಟಿ ಹಾಗೂ ಪಾಲನೆ ಮತ್ತು ಪ್ರಳಯದ ಕಾರ್ಯವನ್ನು ನಡೆಸುತ್ತಾನೆ. ಆಕಾರಿ ಶಿವನಿಗೆ ಈಶ್ವರ ಎಂದು ಹೇಳಲಾಗಿದೆ. ಯಾವುದೇ ಸೃಷ್ಟಿಯ ರಚನೆಯನ್ನು ಪುರುಷ ಪ್ರಕೃತಿ ಇಬ್ಬರು ಒಂದಾಗಿ ಸೇರಿಕೊಂಡು ಜೊತೆಯಲ್ಲಿ ರಚನೆಯನ್ನು ಮಾಡುತ್ತಾರೆ. ಅಂದರೆ ಲೈಟ್ ಮತ್ತು ಮೈಟ್ ಸೇರಿಕೊಂಡು ರಚನೆ ಮಾಡುತ್ತಾರೆ. ಲೈಟ್ ಅಂದರೆ ಪರಮ ಪ್ರಕಾಶ, ಅಂದರೆ ಬ್ರಹ್ಮ. ಮೈಟ್ ಅಂದರೆ ಶಕ್ತಿ, ಅಂದರೆ ಮೂಲ ಪ್ರಕೃತಿ. ಈ ಬ್ರಹ್ಮ ಸ್ವರೂಪಕ್ಕೆ ಶಿವ ಅಥವಾ ಪರಮಾತ್ಮ ಎಂದು ಹೇಳಲಾಗಿದೆ. ಇವನು ಒಂದೇ ಒಂದು ಸಂಕಲ್ಪದಿಂದ ಆಕಾರಿ ಶಿವ ಶಕ್ತಿಯ ರಚನೆಯನ್ನು ಮಾಡುತ್ತಾನೆ. ನಂತರ ಈ ಆದಿಶಕ್ತಿಯಿಂದ ಬ್ರಹ್ಮ, ವಿಷ್ಣು, ಶಂಕರ ದೇವತೆಗಳನ್ನು ರಚನೆ ಮಾಡಲಾಯಿತು. ತದನಂತರ ಬ್ರಹ್ಮನು ಅನೇಕ ಆತ್ಮಗಳ ರಚನೆಯನ್ನು ಮಾಡುತ್ತಾನೆ. ಈ ಸಂಪೂರ್ಣ ಸೃಷ್ಟಿಯು ಕೇವಲ ಸಂಕಲ್ಪ ಮಾತ್ರದಿಂದ ನಡೆಯುತ್ತದೆ. ಈ ಆತ್ಮಗಳು ಕ್ರಮೇಣ ಸಂಕಲ್ಪಗಳ ಮೂಲಕ ಇಚ್ಛೆಯನ್ನು ಮಾಡುತ್ತವೆ. ಅಂದರೆ ಇವರಲ್ಲಿ ಇಚ್ಛಾಶಕ್ತಿಯು ಹೆಚ್ಚುತ್ತದೆ. ಇದರಿಂದ ಕೆಳಗೆ ಬೀಳುತ್ತಾ ಹೋಗುತ್ತಾರೆ. ಅಂದರೆ ಅವರ ಸಂಕಲ್ಪ ಶಕ್ತಿಯು ಕುಗ್ಗುತ್ತಾ ಬರುತ್ತದೆ. ಇದರಿಂದ ಈ ಸೃಷ್ಟಿಯು ಕ್ರಮೇಣ ಅನೇಕ ಸಂಕಲ್ಪಗಳಿಂದ ವಿಕೃತವಾಗುತ್ತಾ ಹೋಗುತ್ತದೆ. ಅಂದರೆ ಮೂಲ ಪ್ರಕೃತಿಯು ವಿಕೃತಗೊಳ್ಳುತ್ತಾ ತಮೋಪ್ರಧಾನವಾಗುತ್ತದೆ. ಒಂದು ಕಾಲದಲ್ಲಿ ದಿವ್ಯವಾಗಿದ್ದ ಈ ಸೃಷ್ಟಿಯು ಸ್ಥೂಲ ವಿಕಾರಗಳಿಂದ ತುಂಬಿಕೊಳ್ಳುತ್ತದೆ. ಆಯಾಯ ಬ್ರಹ್ಮಾಂಡಗಳು ವಿಸರ್ಜನೆಗೆ ಒಳಗಾಗುತ್ತವೆ, ಅಂದರೆ ವಿನಾಶವಾಗುತ್ತಾ ಹೋಗುತ್ತವೆ, ಅಂದರೆ ಬ್ಲ್ಯಾಕ್ ಹೋಲ್ ಆಗುತ್ತವೆ. ಇಲ್ಲಿ ಎಲ್ಲ ಆತ್ಮಗಳ ವಿಸರ್ಜನೆ ಆಗುತ್ತದೆ. ಆಗ ಶಿವನು ಜೀವನಾಗಿ ಬಿಡುತ್ತಾನೆ. ಜೀವಾತ್ಮರು ಅನೇಕರಿದ್ದಾರೆ ಹಾಗೂ ಪರಮಾತ್ಮ ಅಂದರೆ ಶಿವರು ಅನೇಕರಿದ್ದಾರೆ ಮತ್ತು ಈ ಎಲ್ಲರೂ ವಿನಾಶ ಹೊಂದುತ್ತಿರುತ್ತಾರೆ. ಇದರರ್ಥ ಯಾರ ಅಸ್ತಿತ್ವವೂ ನಿತ್ಯವಲ್ಲ. ಪ್ರತಿ ಬ್ರಹ್ಮಾಂಡಗಳಿಗೂ ಅದರದೇ ಆದ ಒಂದು ನಿಶ್ಚಿತ ಅವಧಿ ಇರುತ್ತದೆ. ಯಾರು ಯಾವಾಗ ಅಸ್ತಿತ್ವದಲ್ಲಿ ಬರುತ್ತಾರೋ ಆಗ ಅವರ ಅಸ್ತಿತ್ವವು ಸತ್ಯ ಎನ್ನುವ ಅನುಭವವಾಗುತ್ತದೆ. ಇದನ್ನು ಮಿಥ್ಯಾ ಎಂದು ಹೇಳಲಾಗುವುದಿಲ್ಲ, ಆದರೆ ಇದನ್ನು ಪರಿವರ್ತನೆ ಎಂದು ಹೇಳಬಹುದು. ಕಾರಣ, ಒಂದು ಸಮಯದಲ್ಲಿ ಆತ್ಮಗಳ ವಿನಾಶವು ಮತ್ತು ಅದರ ಸೃಷ್ಟಿಯೂ ನಡೆಯುತ್ತಿರುತ್ತದೆ. ಇದು ಸೃಷ್ಟಿಯ ಇಚ್ಛೆಯಿಂದ ನಡೆಯುತ್ತದೆ. ಅಂದರೆ ಸೃಷ್ಟಿಯ ಇಚ್ಛೆಯು ಜಾಗೃತವಾಗುವುದರಿಂದ, ಪರಮಾತ್ಮನು ಸಂಕಲ್ಪ ಮಾಡುವುದರಿಂದ ಈ ಸೃಷ್ಟಿಯು ನಡೆಯುತ್ತಿರುತ್ತದೆ. ಈ ಇಚ್ಛೆಯೇ ಅವಿದ್ಯೆಯಾಗಿದೆ. ಇದರಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರು ಇಚ್ಛೆಗೆ ಒಳಗಾಗಿದ್ದಾರೆ. ಈ ಕಾರಣದಿಂದಾಗಿ ಬ್ರಹ್ಮಾಂಡದಲ್ಲಿ ಪ್ರಳಯ ವಿಲಯಗಳು ನಡೆಯುತ್ತಿರುತ್ತವೆ ಮತ್ತು ಎಲ್ಲ ಆತ್ಮಗಳಿಗೆ ಪ್ರಳಯದ ಸಮಯದಲ್ಲಿ ಅತ್ಯಂತ ಕಷ್ಟ ಹಾಗೂ ದುಃಖದ ಅನುಭವ ಆಗುತ್ತದೆ. ಇದರ ಅರ್ಥವೇ ಅವಿದ್ಯೆಯಿಂದ, ಅಂದರೆ ಇಚ್ಛೆಗಳಿಂದ ಪರಮಾತ್ಮ ಹಾಗೂ ಆತ್ಮರು ಇಬ್ಬರೂ ಪೀಡಿತರಾಗಿದ್ದಾರೆ. ಇಚ್ಛೆಗಳೇ ಅವಿದ್ಯೆಯಾಗಿದೆ. ಅದಕ್ಕಾಗಿಯೇ ಜ್ಞಾನ ಮಾರ್ಗದಲ್ಲಿ
ಇಚ್ಛಾ ಮಾತ್ರಂ ಅವಿದ್ಯಾ ಎಂದು ಹೇಳಲಾಗಿದೆ. ಶಿವನು ಜೀವನಾಗುವುದು ಮತ್ತು ಆತ್ಮದ ವಿಸರ್ಜನೆ ಆಗುವುದು ಅವಿದ್ಯೆಯಿಂದಲೇ. ಮನಸ್ಸು, ವಚನ, ಕರ್ಮಗಳಿಂದ ಕರ್ಮಗಳು ಆಗುತ್ತವೆ. ಅಂದರೆ ಸಂಕಲ್ಪದಿಂದಲೂ ಸಹ ಕರ್ಮ ನಡೆಯುತ್ತಿರುತ್ತದೆ. ಸರ್ಜನೆ ಅಥವಾ ಸೃಜನ ಅಂದರೆ ಸೃಷ್ಟಿ ಮಾಡಬೇಕೆನ್ನುವಂತಹ ಒಂದು ಇಚ್ಛೆಯೂ ಕೂಡ ಒಂದು ಕರ್ಮವೇ ಆಗಿದೆ. ಹೇಗೆ ಆತ್ಮವು ಸಂಕಲ್ಪದಿಂದ ಕರ್ಮಬಂಧನಕ್ಕೆ ಬರುತ್ತದೆಯೋ ಹಾಗೆಯೇ ಪರಮಾತ್ಮನು ಕೂಡ ಕರ್ಮಬಂಧನಕ್ಕೆ ಒಳಗಾಗುತ್ತಾನೆ. ಆತ್ಮ ಮತ್ತು ಪರಮಾತ್ಮರ ಕರ್ಮಬಂಧನವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬರುತ್ತವೆ. ಕಾರಣ, ಆತ್ಮವು ಸ್ಥೂಲ ಜಗತ್ತಿನಲ್ಲಿ ಅನೇಕ ಕರ್ಮಬಂಧನದ ಹಿಡಿತಕ್ಕೆ ಸಿಲುಕಿಕೊಳ್ಳುತ್ತದೆ. ಶಿವನು ನಿರಾಕಾರದಲ್ಲಿ ಒಂದೇ ಒಂದು ಸಂಕಲ್ಪದಿಂದ ಕರ್ಮಬಂಧನಕ್ಕೆ ಒಳಗಾಗುತ್ತಾನೆ. ಕೇವಲ ಸೃಷ್ಟಿಯ ಸಂಕಲ್ಪದ ಕಾರಣದಿಂದ ಪರಮಾತ್ಮ ಶಿವನು ವಿಸರ್ಜನೆಯ ಸಮಯದಲ್ಲಿ ಕಾಲಾಗ್ನಿಯ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಪರಮ ಜ್ಞಾನವನ್ನು ತಿಳಿಯುವುದರಿಂದ ಇದೆಲ್ಲವೂ ಅರ್ಥವಾಗುತ್ತದೆ. ಈ ಸೃಷ್ಟಿಯು ಅದ್ವೈತವಾಗಿದೆ, ಅದ್ವೈತವೇ ನಿಜವಾಗಿದೆ. ಆದರೆ ಕೇವಲ ಬೇಹದನ ಪರಮಪಿತನಿಗೆ ಇದು ದ್ವೈತವಾಗಿದೆ. ಏಕೆಂದರೆ ಪೂರ್ಣ ಬ್ರಹ್ಮನ ಅನುಭೂತಿ ಅಂದರೆ ನಿತ್ಯ ನಿರಂತರ ಅನುಭೂತಿಯನ್ನು ಕೇವಲ ಬೇಹದನ ಪರಮಪಿತನೇ ಮಾಡುತ್ತಾನೆ. ಉಳಿದವರಿಗೆಲ್ಲ ಸೃಷ್ಟಿಯು ಅದ್ವೈತವೇ ಆಗಿದೆ. ಅಂದರೆ ಸೃಷ್ಟಿಯ ಮೂಲ ಕಾರಣ ಒಂದೇ, ಆದರೆ ಅನೇಕ ಉಪಾದಾನಗಳಿವೆ. ಪ್ರತಿಯೊಂದರ ಅಸ್ತಿತ್ವ ಬೇರೆ ಬೇರೆಯೇ ಆಗಿದೆ. ಪರಮಾತ್ಮನಂತೆಯೇ ಜೀವಾತ್ಮರುಗಳು ಸಹ ಪರಮ ಪ್ರಕೃತಿಯೇ ಆಗಿದ್ದಾರೆ. ಈ ರೀತಿಯಲ್ಲಿ ನೋಡುವುದಾದರೆ ಮೂಲ ಕಾರಣವು ಒಂದೇ, ಅದು ಪರಮ ಪ್ರಕಾಶ. ಆದರೆ ಈ ಸ್ಟೇಜ್ನ ಅಥವಾ ಈ ಸ್ಥಿತಿಯ ಅನುಭೂತಿಯನ್ನು ಮಾಡಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ದ್ವೈತವು ಎಲ್ಲರಿಗೂ ಸತ್ಯವಾಗಿದೆ. ಅದ್ವೈತವು ಮಾತ್ರ ಕೇವಲ ಬೇಹದನ ಪರಮಪಿತನಿಗೆ ಮಾತ್ರ ಸತ್ಯವಾಗಿದೆ. ಕಾರಣ, ಅವನು ನಿತ್ಯವೂ ನಿರಂತರವೂ ಪರಮ ಪ್ರಕಾಶದ ಸ್ಥಿತಿಯಲ್ಲಿಯೇ ಇರುತ್ತಾನೆ. ಇದು ಬಹಳ ಆಳವಾದಂತಹ ಜ್ಞಾನ. ಈ ಸಂಪೂರ್ಣ ಸತ್ಯವನ್ನು ತಿಳಿಯುವುದಕ್ಕೆ ಬೇಹದನ ಜ್ಞಾನವನ್ನು ತಿಳಿಯಬೇಕಾಗುತ್ತದೆ. ಬೇಹದನ ಪರಮಪಿತನು ಮತ್ತು ಬೇಹದನ ಆತ್ಮಗಳು ಅವಿನಾಶಿಯಾಗಿದ್ದಾರೆ. ಯಾರು ಶಾಸ್ತ್ರದ ಮತ್ತು ವಿಜ್ಞಾನದ ಜ್ಞಾನವನ್ನು ತಿಳಿದಿರುತ್ತಾರೆಯೋ ಅವರು ಮಾತ್ರ ಇದರ ಚಿಂತನ ಮಂಥನ ಮಾಡುತ್ತಿರುತ್ತಾರೆ. ಬಿಕೆಯಲ್ಲಿಯೂ ಸಹ ಆತ್ಮದ ಜ್ಞಾನವನ್ನು ಪಡೆದವರು ಬೇಹದನ ತಂದೆ ಯಾರು ಎಂದು ಯೋಚಿಸುತ್ತಿರುತ್ತಾರೆ. ಕೇವಲ ಒಂದು ಬ್ರಹ್ಮಾಂಡದ ಶಿವನು ಬೇಹದನ ತಂದೆಯಾಗಲು ಸಾಧ್ಯವೇ ಎಂದು ಯೋಚಿಸಬೇಕಿದೆ. ಕೇವಲ ನಿರಾಕಾರಿಯಾಗಿರುವುದರಿಂದ ಈ ಬ್ರಹ್ಮಾಂಡದ ಶಿವನು ನಿತ್ಯ ಮತ್ತು ಅವಿನಾಶಿ ಎಂದು ತಿಳಿದುಕೊಳ್ಳಬಾರದು. ಪ್ರತಿ ಕಾರ್ಯಕ್ಕೂ ಒಂದು ಕಾರಣವಿದೆ. ಆ ಮೂಲ ಕಾರಣ ಅಂದರೆ ಆ ಒಂದು ಪರಮ ಸತ್ಯಕ್ಕಾಗಿ ಬಾಪೂಜಿಯವರ ಎಲ್ಲ ವಿಡಿಯೋಗಳನ್ನು ನೋಡಬೇಕು. ಆಗಲೇ ಈ ಸತ್ಯ ನಿಮಗೆ ತಿಳಿದು ಬರಲಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो